ಹಾಯ್ ಹಲೋ ಸಮಸ್ತ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋವನ್ನು ಮಾಡುವಂಥ ಒಂದು ಉದ್ದೇಶ ಏನೆಂದರೆ, ತಮ್ಮೆಲ್ಲರೂ ಕೂಡ ಒಂದು ಹೊಸ ಮತ್ತು ವಿಶೇಷವಾಗಿರುವಂಥ ವಿಚಾರ ಮತ್ತು ಸುದ್ದಿಗೋಷ್ಠಿಯನ್ನು ಹೇಳಲಿಕ್ಕೆ ಈ ಒಂದು ತರಗತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ತಮಗೆಲ್ಲರಿಗೂ ಒಂದು ಖುಷಿ ವಿಚಾರ ಏನೆಂದರೆ, ಇಲ್ಲಿವರೆಗೂ ಆಗಿರ್ತಕ್ಕಂತಹ ನಮ್ಮ ಚಾನಲ್‌ನಲ್ಲಿ ಏನು ದಿನಗಳಾಗಿದ್ದಾವೆ, ಏನು ಕ್ಲಾಸ್‌ಗಳಾಗಿದ್ದಾವೆ, ಇವೆಲ್ಲವೂ ಕೂಡ ಒಂದು ಅಧ್ಯಾಯ ಆದರೆ, ನಂತರದ ಒಂದು ಹೊಸ ಅಧ್ಯಾಯವೇ ನಮ್ಮ ಒಂದು ಚಾನಲ್‌ನಲ್ಲಿ ಸೃಷ್ಟಿ ಆಗ್ತಾ ಇರುವಂಥದ್ದು. ಏಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆಂದರೆ, ಸುಮಾರು ದಿನಗಳಿಂದಲ ನಮ್ಮ ಒಂದು ಚಾನಲ್‌ನ ಇತ್ತೀಚೆಗೆ ಬಹಳಷ್ಟು ಒಂದು ಉನ್ನತ ಮಟ್ಟಕ್ಕೆ ಮತ್ತು ಉನ್ನತ ರೀತಿಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರೋದರಿಂದ ನಮ್ಮ ಚಾನಲ್ ಈಗಾಗಲೇ 10K ಸಬ್ಸ್ಕ್ರೈಬನ್ನು ಕೂಡ ತಮ್ಮ ಒಂದು ಮೂಲಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಒಂದು ಅಧ್ಯಾಯ ಒಂದಾದರೆ, ಇನ್ನು ಮುಂದೆ ಆಗ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳು ಮತ್ತು ತರಗತಿಗಳು ಇನ್ನೊಂದು ಹೊಸ ಅಧ್ಯಾಯವನ್ನೇ ಸೃಷ್ಟಿ ಮಾಡ್ತವೆ. ಯಾಕಂದರೆ ನಮ್ಮ ಒಂದು ನಮ್ಮ ಒಂದು ಗ್ರೂಪ್‌ನ ವತಿಯಿಂದ ಹೊಸ ಹೊಸ ಫ್ಯಾಕಲ್ಟಿಗಳನ್ನು ಹೊಸ ವಿಷಯ ತಜ್ಞರಿಂದ ನಮ್ಮ ಒಂದು ಚಾನಲ್‌ನಲ್ಲಿ ಕ್ಲಾಸ್‌ಗಳು ಇನ್ನು ಮುಂದೆ ಆರಂಭ ಆಗ್ತಾ ಹೋಗ್ತವೆ. ಓಕೆನಾ? ಮತ್ತು ಇನ್ನೊಂದು ಖುಷಿ ವಿಚಾರ ಏನೆಂದರೆ, ನಮ್ಮ ಒಂದು ಚಾನಲ್‌ನಿಂದ ನಮ್ಮ ಒಂದು ಟೀಮ್ ಕಡೆಯಿಂದ ಪ್ರತಿದಿನವೂ ಕೂಡ 9 ಮತ್ತು ಮುಂಜಾನೆ 9 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ ಪ್ರತಿದಿನವೂ ಕೂಡ ತರಗತಿಗಳು ಇರ್ತವೆ. ಜೊತೆಗೆ ಲೈವ್ ಸೆಷನ್ ಕೂಡ ಇರುತ್ತೆ, ಡೌಟ್ ಕ್ಲಿಯರ್ ಸೆಷನ್ ಕೂಡ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕಲ್ಟಿಗಳು ಕೂಡ ಅತ್ಯಂತ ಜ್ಞಾನವಂತರು ಮತ್ತು ಅತ್ಯಂತ ವಿಷಯ ತಜ್ಞರು. ಅಂದರೆ ವಿಷಯವನ್ನು ಸಂಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಿಬಿಟ್ಟೇ ತಮಗೆ ಒಂದು ತರಗತಿಯನ್ನು ನೀಡುವಂಥ ಒಂದು ಪ್ರಯತ್ನ ಆಗಿರ್ತಕ್ಕಂಥದ್ದು. ಈ ಒಂದು ಎಲ್ಲ ಒಂದು ಫ್ಯಾಕಲ್ಟಿಗಳ ಮೂಲಕ ತಮಗೆ ಇದು ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, ಅಂದರೆ CET ಆಗಿರ್ಬೋದು, TET ಆಗಿರ್ಬೋದು, ಜೊತೆಗೆ PS ಆಗಿರ್ಬೋದು, PC ಆಗಿರ್ಬೋದು, FDA, SD ಸಂಬಂಧಪಟ್ಟಿರೋದಾಗಿರ್ಬೋದು, ಇನ್ನಿತರ ಹಲವು ಎಕ್ಸಾಮ್ಗಳಿಗೆ, ಹಲವು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್‌ನ ಹಲವು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು 5ರಿಂದ 10 ಸಬ್ಜೆಕ್ಟ್ಗಳನ್ನು ನುರಿತ ಶಿಕ್ಷಕರ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್‌ನ ಎಲ್ಲ ಒಂದು ಟೀಮ್‌ನ ಒಂದು ಹಾರ್ಡ್ ವರ್ಕ್‌ನಿಂದ ತಮಗೆ ತರಗತಿಗಳು ಸಿಗ್ತಾ ಹೋಗ್ತವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಯಾವ ರೀತಿ ನಮ್ಮ ಒಂದು ಮುಂದಿನ ಒಂದು ತರಗತಿಗಳು ಇರ್ತಾವೆ, ಶೆಡ್ಯೂಲ್‌ಗಳು ಯಾವ ರೀತಿ ಇರ್ತಾರೆ ಮತ್ತು ಫ್ಯಾಕಲ್ಟಿಗಳು ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಯಪಡಿಸಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹಾಗಾದರೆ ಫ್ಯಾಕಲ್ಟಿ ಅಂದರೆ ಏನು? ಈ ಫ್ಯಾಕಲ್ಟಿ ಅಂದರೆ ಒಬ್ಬ ಶಿಕ್ಷಕರು ಇರ್ತಾರೆ. ಆ ಶಿಕ್ಷಕರು ಏನು ಮಾಡಿರ್ತಾರೆ ಅಂದರೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಅವರು ತೆಗೆದುಕೊಂಡು ಬಿಟ್ಟಿರ್ತಾರೆ. 1 ಅಥವಾ 2 ಸಬ್ಜೆಕ್ಟ್‌ಗಳನ್ನು ಅವರು ನಾವೇ ಹೇಳ್ತೀವಿ ಅಂತ ಬಿಟ್ಟು, ಅಥವಾ ನಾವೇ ಒಂದು ಬೋಧನೆಯನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಸಬ್ಜೆಕ್ಟನ್ನು ತೆಗೆದುಕೊಂಡಿರ್ತಾರೆ. ಆ ಸಬ್ಜೆಕ್ಟ್‌ನಲ್ಲಿ ಸಂಪೂರ್ಣವಾಗಿ ತಮಗೆ ಏನಾಗಿರ್ಬೇಕಂದ್ರೆ ಸ್ಯಾಟಿಸ್ಫೈ ಆಗಿರಬೇಕು. ಸ್ಯಾಟಿಸ್ಫೈ ಆದ ನಂತರವೇ ಅವರಿಗೆ ಮೊದಲು ಸ್ಯಾಟಿಸ್ಫೈ ಆಗಿರಬೇಕು ಆ ಸಬ್ಜೆಕ್ಟ್‌ದ ಬಗ್ಗೆ, ಮತ್ತು ಆ ಸಬ್ಜೆಕ್ಟ್‌ನ ಅತ್ಯಂತ ಆಳವಾಗಿ ಅಧ್ಯಯನವನ್ನು ಮಾಡಿಬಿಟ್ಟೇ ತಮಗೆ ತರಗತಿಯನ್ನು ಕೊಡ್ತಾರೆ. ಹೊರತಾಗಿ ಅವರೇ ಅರ್ಧಂಬರ್ಧ ಓದ್ಬಿಟ್ಟು ಆಮೇಲೆ ನಿಮಗೆ ಒಂದು ತರಗತಿಯನ್ನು ಕೊಡುವಂಥ ನಮ್ಮಲ್ಲಿ ಯಾವುದೇ ರೀತಿಯ ಅಂಥ ಫ್ಯಾಕಲ್ಟಿಗಳಿಲ್ಲ. ಯಾಕಂದರೆ ಪ್ರತಿಯೊಂದು ಸಬ್ಜೆಕ್ಟ್‌ನಲ್ಲೂ ಕೂಡ ಇಂದಿನವರೆಗೂ ಕೂಡ ನಾವು ಏನು ಕ್ಲಾಸ್‌ಗಳನ್ನು ಮಾಡಿರ್ಬೋದು, ಅಥವಾ ತಮಗೆ ಒಂದು ಶಾರ್ಟ್‌ಗಳನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಒಂದು ವಿಷಯವನ್ನು ಬೋಧನೆ ಮಾಡೋದಾಗಿರ್ಬೋದು, ಯಾವುದೇ ಇದ್ರೂ ಕೂಡ ಆ ಒಂದು ಸಬ್ಜೆಕ್ಟನ್ನು ಸಂಪೂರ್ಣವಾಗಿ ನುರಿತ, ಅಂದರೆ ಕಂಪ್ಲೀಟಾಗಿ ತಮಗೆ ತೃಪ್ತಿ ಆಗಬೇಕು. ಓಕೆನಾ? ತಮಗೆ ತೃಪ್ತಿ ಆಗಬೇಕು, ಕೇಳುಗರಾಗಿರುವಂಥ ತಮಗೆ ತೃಪ್ತಿ ಆಗಿರಬೇಕು. ಅಂಥ ಒಂದು ವಿಷಯವನ್ನು ಬೋಧನೆ ಮಾಡೋವಂಥವ್ರಿಗೆ ನಾವು ಏನಂತ ಕರಿತೀವಿ? ಫ್ಯಾಕಲ್ಟಿ ಅಂತ ಕರಿತೀವಿ. ಅಂಥ ಒಂದು ಫ್ಯಾಕಲ್ಟಿಗಳು ನಮ್ಮ ಒಂದು ಚಾನಲ್‌ನಲ್ಲಿದ್ದಾರೆ, ನಮ್ಮ ಒಂದು ಟೀಮ್‌ನಲ್ಲಿದ್ದಾರೆ. ಅಂಥ ಒಂದು ಫ್ಯಾಕಲ್ಟಿಗಳನ್ನು ತಮಗೆ ಪರಿಚಯ ಮಾಡಿಕೊಡಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಫ್ಯಾಕಲ್ಟಿಗಳು ತುಂಬಾ ಹಾರ್ಡ್ ವರ್ಕ್ ಮತ್ತು ಅತ್ಯಂತ ಮನಸೋ ಇಚ್ಛಾವಾಗಿ ತಾವು ತರಗತಿಗಳನ್ನು ಮಾಡ್ತಾ ಹೋಗ್ತಾರೆ, ಮತ್ತು ಪ್ರತಿಯೊಂದು ಫ್ಯಾಕಲ್ಟಿಗಳು ಹಂಚಿಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ತಮಗೆ ತಿಳಿಯಪಡಿಸಲಿಕ್ಕೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಎಫರ್ಟನ್ನು ಹಾಕ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ, ತಮ್ಮ ಯಾವುದೇ ಒಂದು ಎಕ್ಸಾಮ್ ಆಗಿರೋ ಆ ಎಕ್ಸಾಮ್ಗೆ ತಾವು ತಯಾರಿಯನ್ನು ಮಾಡ್ತಾ ಇದ್ದೀರಿ ಅಂದರೆ, ನಮ್ಮ ಒಂದು ಕ್ಲಾಸನ್ನು ತಾವು ಕೇಳಿದ್ದೆ ಆದರೆ ಇದು ಎನಫ್ ಅಂತ ಅನಿಸಿರಬೇಕು. ಓಕೆನಾ? ಇದು ಎನಫ್, ಇದು ಸಾಕಪ್ಪ, ಇದಕ್ಕೆ ಸಾಕು. ಅಥವಾ ಅವರು ಹೇಳಿಕೊಟ್ಟಿರ್ತಕ್ಕಂಥ ಬೇರೆ ಯಾವುದೋ ಒಂದು ಮೆಥಡ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ವಿಷಯವನ್ನು ನಿಮಗೆ ಸ್ವತಃ ತಿಳಿದುಕೊಳ್ಳಲಿಕ್ಕೆ ಹೇಳಿದರೆ, ಈ ಸಬ್ಜೆಕ್ಟ್‌ಗೆ ಇದು ಸಾಕಪ್ಪ ಅಂತ ಅನಿಸಿರ್ಬೇಕು. ಅಂದಾಗ ಮಾತ್ರ ಅವರಿಗೆ ಫ್ಯಾಕಲ್ಟಿ ಅಂದಿದ್ದಕ್ಕೂ, ನಾವು ಕ್ಲಾಸ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ, ನಮ್ಮಲ್ಲಿರ್ತಕ್ಕಂಥ ಫ್ಯಾಕಲ್ಟಿಗಳು ಕರ್ನಾಟಕದಲ್ಲೇ ವಿರಳ. ಯಾಕಂದರೆ ನಾವೆಲ್ಲ ಒಂದು ಟೀಮ್ ಏನಿದೆ, ಆ ಟೀಮ್ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಎಫರ್ಟು ನಮ್ಮ ಒಂದು ಚಾನಲ್‌ನ ಕುಟುಂಬದೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ? ಈ ರೀತಿಯಾಗಿ ನಮ್ಮ ಒಂದು ಎಫರ್ಟ್ ಸಾಗ್ತಾ ಹೋಗುತ್ತೆ. ಆ ಎಫರ್ಟ್‌ಗೆ ತಮ್ಮ ಒಂದು ಸಹಕಾರ ಬೇಕು, ತಮ್ಮ ಒಂದು ಕೈ ಜೋಡಣೆ ಬೇಕು. ಆ ಕೈ ಜೋಡಣೆ ನಮ್ಮನ್ನು ಎಲ್ಲಿವರೆಗೂ ಮುಟ್ಟಿಸಿಕೊಳ್ಳಲಿಕ್ಕೆ ಹೋಗುತ್ತೆ, ಅಥವಾ ತಮ್ಮನ್ನು ಎಲ್ಲಿವರೆಗೂ ಕರೆದುಕೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರದ ಮೇಲೆ ನಿಂತಿರುತ್ತೆ. ಯಾಕಂದರೆ ಒಬ್ಬರು
ಹೇಳ್ತಾರೆ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ. ಯಾಕಂದರೆ ಒಂದೇ ಕೈಯಿಂದ ಚಪ್ಪಾಳೆ ಆಗಿದ್ರೆ ಅದು ಚಪ್ಪಾಳೆ ಆಗೋದಿಲ್ಲ, ಹೊಡೆದಾಟ ಆಗುತ್ತೆ. ಹಾಗಾಗಿ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ. ತಾವು ಕೂಡ ನಮ್ಮೊಂದಿಗೆ ಸಪೋರ್ಟ್ ಆಗಿರಬೇಕು, ನಮ್ಮೊಂದಿಗೆ ಜಾಯಿನ್ ಆಗಿರಬೇಕು, ನಮ್ಮೊಂದಿಗೆ ಯಾವತ್ತೂ ಕೂಡ ಕನೆಕ್ಟ್ ಆಗಿರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇಲ್ಲಿ ಫ್ಯಾಕಲ್ಟಿಗಳ ಬಗ್ಗೆ ಇಲ್ಲಿ ಹೇಳೋದ ಇವಾಗ ಯಾವುದೇ ಒಂದು ಎಕ್ಸಾಮ್‌ಗೆ ನಾವು ತಯಾರಿಯನ್ನು ಮಾಡಬೇಕಾದ್ರೆ 12 ಸಬ್ಜೆಕ್ಟ್‌ಗಳು ಮಿನಿಮಮ್ 12 ಸಬ್ಜೆಕ್ಟ್‌ಗಳ ಬಗ್ಗೆ ನಾವು ಅಧ್ಯಯನವನ್ನು ಶೀಲರಾಗಬೇಕು ಮತ್ತು ಅಧ್ಯಯನವನ್ನು ಮಾಡಬೇಕು. ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಕಂಪ್ಯೂಟರ್, ಆಮೇಲೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಜೊತೆಗೆ ಇತ್ತೀಚೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಏನು ನಡೀತಾ ಹೋಗ್ತಾ ಇದ್ದಾವೆ ಎಕ್ಸಾಮ್‌ಗಳು ಕರ್ನಾಟಕದಲ್ಲಿ, ಭೂ ಸುಧಾರಣೆ ಅಂತಕ್ಕಂಥ ವಿಚಾರವನ್ನು ಕೂಡ ಸೇರ್ತಾ ಹೋಗ್ತಾ ಇದ್ದಾರೆ. ಓಕೆನಾ? ಹಾಗಾಗಿ ಇಲ್ಲಿ ನಾವು ಫ್ಯಾಕಲ್ಟಿಗಳು ಯಾವ್ಯಾವ ಒಂದು ಸಬ್ಜೆಕ್ಟ್‌ಗಳನ್ನು ಹೇಳ್ತಾ ಹೋಗ್ತಾರೆ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್ ಮತ್ತು ಹಿಸ್ಟ್ರಿ, ಇಂಗ್ಲೀಷ್ ಮತ್ತು ಎಕನಾಮಿಕ್ಸ್ ಅಂತಕ್ಕಂಥ ಈ 3 ಸಬ್ಜೆಕ್ಟ್‌ಗಳನ್ನು ಸಾಗರ್ ಸರ್, SSM ಸರ್ ಅವರು ಈ ಒಂದು 3 ಸಬ್ಜೆಕ್ಟ್‌ಗಳನ್ನು ಹೇಳಲಿದ್ದಾರೆ. ಈ ಒಂದು ಹಿಸ್ಟ್ರಿ ಆಗಿರ್ಬೋದು, ಆಮೇಲೆ ಎಕನಾಮಿಕ್ಸ್ ಆಗಿರ್ಬೋದು, ಜೊತೆಗೆ ಇಂಗ್ಲೀಷ್ ಆಗಿರ್ಬೋದು. ಈ 3 ಸಬ್ಜೆಕ್ಟ್‌ಗಳ ಬಗ್ಗೆ ಇವರು ಭಾಳಷ್ಟು ಏನಪ್ಪ ಅಂತಂದರೆ ಆಳವಾಗಿ ಮತ್ತು ಅತ್ಯಂತ ಸೂಕ್ತ ಮತ್ತು ಸೂಕ್ಷ್ಮವಾಗಿ ತಮಗೆ ತಿಳಿಯುವ ರೀತಿಯಲ್ಲಿ ಅವರು ಪಾಠ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಸಾಗರ್ ಸರ್, SSM ಸರ್ ಅಂತ. ಇವರು ನಮ್ಮ ಒಂದು ಟೀಮ್‌ನ ಒಂದು ಫ್ಯಾಕಲ್ಟಿ ಕೂಡ ಹೌದು. ತದಾದ ನಂತರ ಸೈಕಾಲಜಿ ಅಂದರೆ ಈಗೇನು ನಾವು TET ಆಗಿರ್ಬೋದು, GPST ಆಗಿರ್ಬೋದು, HSTR ಆಗಿರ್ಬೋದು, ಈ ಎಲ್ಲ ಸಬ್ಜೆಕ್ಟ್‌ಗಳಿಗೆ ಸೈಕಾಲಜಿ ಅಂತಕ್ಕಂಥದ್ದು ಮೇಜರ್ ಸಬ್ಜೆಕ್ಟ್ ಆಗಿರುವಂಥದ್ದು. ಅದರಲ್ಲಿ ಸೈಕಾಲಜಿ ಅಂತಕ್ಕಂಥದ್ದು 30 ಅಂಕಕ್ಕೆ ಕೇಳುವಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಒಂದು ಪ್ಯಾಟರ್ನ್ ಆಗಿರ್ತಕ್ಕಂಥ ಈ ಸೈಕಾಲಜಿ ಜೊತೆಗೆ ಜಿಯೋಗ್ರಫಿ ಅಂತೂ ಎಲ್ಲ ಒಂದು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇತ್ತೀಚೆಗೆ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾ ಇದ್ದಾರೆ. ಈ ಸೈಕಾಲಜಿ ಮತ್ತು ಜಿಯೋಗ್ರಫಿಗಳನ್ನು 2 ಸಬ್ಜೆಕ್ಟ್‌ಗಳನ್ನು ಹೇಳ್ತಾ ಇರುವಂಥ ಫ್ಯಾಕಲ್ಟಿ ಯಾರಪ್ಪ ಅಂತಂದರೆ ರೂಪಾ ಮ್ಯಾಮ್ ಅವರು. ತಮ್ಮ ಒಂದು ಅತ್ಯಂತ ಇಷ್ಟವಾಗಿರುವಂಥ ಸಬ್ಜೆಕ್ಟ್‌ಗಳು ಕೂಡ ಹೌದು. ಅವರು ಅತ್ಯಂತ TETಯನ್ನು ಕೂಡ ಕ್ಲಿಯರ್ ಮಾಡಿರ್ತಕ್ಕಂಥ ಒಬ್ಬರು ರೂಪಾ ಮ್ಯಾಮ್ ಅವರು. ಅತ್ಯಂತ ಸುಂದರವಾಗಿ ಮತ್ತು ತಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ಅತ್ಯಂತ ತಮಗೆ ಮನಸ್ಸಿಗೆ ಮುಟ್ಟಬೇಕು. ಇವಾಗ ಜಿಯೋಗ್ರಫಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಅವ್ರು ಜಿಯೋಗ್ರಫಿ ಹೇಳ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಒಂದು ಝಲಕ್ ನಿಮಗೆ ಹೇಳೋದಾದರೆ, ಇವಾಗ ಕಣ್ಮುಂದೆ ಬಂದಿರಬೇಕು ನಿಮಗೆ ಜಿಯೋಗ್ರಫಿಯನ್ನು ಹೇಳುವಂಥ ವಿಚಾರಗಳು. ಅಂದಾಗ ಮಾತ್ರ ಜಿಯೋಗ್ರಫಿ ಇವಾಗ ಯಾರೇ ಆಗಿರ್ಬೋದು ಜಿಯೋಗ್ರಫಿ ಹೇಳುವಂಥ ಫ್ಯಾಕಲ್ಟಿ ಶಿಕ್ಷಕರು ಆ ಒಂದು ಜಿಯೋಗ್ರಫಿ ಸಬ್ಜೆಕ್ಟನ್ನು ಎಲ್ಲರೂ ಕೂಡ ಇಷ್ಟಪಟ್ಟಿರಬೇಕು. ಜೊತೆಗೆ ಅದನ್ನು ಅನುಭವಿಸುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಬೆಳೆಸುವಂಥ ರೀತಿಯಲ್ಲಿ ಪಾಠ ಬೋಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಆ ಜಿಯೋಗ್ರಫಿ ಅಂತಕ್ಕಂಥ ಸಬ್ಜೆಕ್ಟು ಒಂದು ಏನಂತಂದರೆ ಅದು ಮನಸ್ಸಿಗೆ ಮುಟ್ಟುವಂಥ ಒಂದು ಸಬ್ಜೆಕ್ಟ್ ಆಗಿ ಹೊರಹೊಮ್ಮುತ್ತದೆ ಅಂತಕ್ಕಂಥದ್ದು. ಈ ರೂಪಾ ಮ್ಯಾಮ್ ಅವರು ಜಿಯೋಗ್ರಫಿ ಮತ್ತು ಅತ್ಯಂತ ಸೈಕಾಲಜಿಯನ್ನು ಅತ್ಯಂತ ಸುಂದರವಾಗಿ ಹೇಳಿಕೊಡಲಿದ್ದಾರೆ. ಮತ್ತು ಕನ್ನಡ ಮತ್ತು ಪಾಲಿಟಿ ಈ 2 ವಿಷಯಗಳನ್ನು ನಿಮಗೆ ಬೋಸಿಂ ಸರ್ ಅವರು ಹೇಳಿಕೊಡಲಿದ್ದಾರೆ. ಬೋಸಿಂ ಸರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮಗೆ ಕನ್ನಡ ಮತ್ತು ಪಾಲಿಟಿ ಸಬ್ಜೆಕ್ಟ್ಗಳನ್ನು ಅತ್ಯಂತ ಮನೋಜ್ಞವಾಗಿ ಮತ್ತು ಅತ್ಯಂತ ಸರಳವಾಗಿ ಅತ್ಯಂತ ಸುಂದರವಾಗಿ ಹೇಳಿಕೊಡಲಿದ್ದಾರೆ. ಜೊತೆಗೆ ಕನ್ನಡ ಮತ್ತು ಪಾಲಿಟಿ 2 ಸಬ್ಜೆಕ್ಟ್ ಕೂಡ ಇತ್ತೀಚೆಗೆ ಭಾಳಷ್ಟು ಏನಪ್ಪ ಅಂತಂದರೆ ಕನ್ನಡ ಅಂತೂ TET ಆಗಿರ್ಬೋದು, CET ಆಗಿರ್ಬೋದು, GPST, HSTR ಎಲ್ಲ ಒಂದು ಎಕ್ಸಾಮ್ಗಳಲ್ಲೂ ಕೂಡ ಸುಮಾರು 35 ಅಂಕಗಳನ್ನು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಕಂಪಲ್ಸರಿ ಕನ್ನಡ ಅಂತಕ್ಕಂಥ ವಿಚಾರವನ್ನು ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಆ್ಯಡ್ ಮಾಡುವಂಥ ಎಲ್ಲ ಸಂಭಾವ್ಯಗಳು ಕೂಡ ಇತ್ತೀಚೆಗೆ KPSC ಕಡೆಯಿಂದ ಕೂಡ ಏನಪ್ಪ ಅಂತಂದರೆ ನೋಟಿಫಿಕೇಷನಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಕಡ್ಡಾಯ ಕನ್ನಡವನ್ನು ಮತ್ತು ಕಡ್ಡಾಯ ಇಂಗ್ಲೀಷನ್ನು ಎಲ್ಲ ಒಂದು ವಿಷಯ ಅಥವಾ ಎಲ್ಲ ಒಂದು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇಂಗ್ಲೀಷ್ ಇದೆ, ಬಟ್ ಕನ್ನಡ ಇಲ್ಲ. ಬಟ್ ಕನ್ನಡದಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸಾಮ್ಗಳನ್ನು ಕನ್ನಡ ಒಂದು ಭಾಷೆಯಲ್ಲೂ ಕೂಡ ಮಾಡ್ತಾ ಇರೋದರಿಂದ, ಜೊತೆಗೆ ಎಲ್ಲ ಒಂದು ಸ್ಟೇಟ್ ಗೌರ್ಮೆಂಟ್ನ ಎಕ್ಸಾಮ್ಗಳನ್ನು ತಾವು ಕ್ಲಿಯರ್ ಮಾಡಬೇಕು ಅಂತ ಅಂದರೆ ಕನ್ನಡ, ಇಂಗ್ಲೀಷ್, ಪಾಲಿಟಿ, ಜೊತೆಗೆ ಜಿಯೋಗ್ರಫಿ, ಸೈನ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ ಕಂಪ್ಯೂಟರ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಕೂಡ ಬೋಸಿಂ ಸರ್ ಅವರೇ ಮುಂದಿನ ದಿನಗಳಲ್ಲಿ ಹೇಳಿಕೊಡಲಿದ್ದಾರೆ. ಜೊತೆಗೆ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ತಮಗೆ ದಿನಾಂಕ ಅಂದರೆ ಸೋಮವಾರ ಅಂದರೆ ದಿನಾಂಕ ಎಷ್ಟಾಗುತ್ತೆ 9/12/2024ರಿಂದ ನಮ್ಮ ಒಂದು ಚಾನಲ್ನ ಮೂಲಕ ಹೊಸ ಅಧ್ಯಾಯವೇ ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದು. ಯಾಕೆಂದರೆ ಹೊಸ ಫ್ಯಾಕಲ್ಟಿಗಳಿದ್ದಾರೆ, ಹೊಸ ನುರಿತ ತಂತ್ರಜ್ಞಾನ ಇದೆ ಮತ್ತು ಹೊಸ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಅತ್ಯಂತ ಜ್ಞಾನಿವಂತರು ಮತ್ತು ಅತ್ಯಂತ ಫ್ಯಾಕಲ್ಟಿ ಹೊಂದಿರತಕ್ಕಂಥ ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ಆ ಎಲ್ಲ ಒಂದು ಯೂಸನ್ನು ತಾವು ತೆಗೆದುಕೊಳ್ಳಿ. ಈ ಒಂದು ವಿಡಿಯೋ ಅಥವಾ ಈ ಒಂದು
ಕ್ಲಾಸ್ಗಳನ್ನು ಮುಂದಿನ ದಿನಗಳಲ್ಲಿ ನಾವು ತೆಗೆದುಕೊಂಡಂಥ ನಂತರ ಸಂದರ್ಭದಲ್ಲಿ ಇದನ್ನು ಉಪಯೋಗಕಾರಿ ಆಗಿರುವಂಥವರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಜೊತೆಗೆ ನೀವು ನಮ್ಮೊಂದಿಗೆ ಎಷ್ಟು ಜನ ಅಂದರೆ ಎಷ್ಟು ನಮ್ಮೊಂದಿಗೆ ನೀವು ಸಪೋರ್ಟ್ ಆಗಿ ಇರ್ತೀರಿ ಅನ್ನೋದು ಆಧಾರದ ಮೇಲೆ ನಾವು ಕ್ಲಾಸ್ಗಳನ್ನು ತೆಗೆದುಕೊಳ್ಳುವ ಒಂದು ದೃಷ್ಟಿ ನೇರ, ದಿಟ್ಟ, ನಿರಂತರ, ಅದು ನಿರಂತರವಾಗಿ ಸಾಗ್ತಾ ಹೋಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಅತ್ಯಂತ ಮನೋಜ್ಞವಾಗಿ ಮತ್ತು ಅತ್ಯಂತ ತಮಗೆ ಸಮೀಪ ಅನಿಸಿರಬೇಕು, ಅದು ನಿಮಗೆ ಖುಷಿ ಕೊಟ್ಟಿರಬೇಕು. ಯಾವುದೇ ವಿಚಾರವನ್ನು, ಯಾವುದೇ ಒಂದು ವಿಷಯವನ್ನು ಹೇಳಬೇಕು ಅಂದರೆ ಅದರ ಹಿಂದೆ ಭಾಳಷ್ಟು ಶ್ರಮ ಇರುತ್ತೆ. ಆ ಶ್ರಮಕ್ಕೆ ತಾವು ಕೊಡಬೇಕಾಗಿರ್ತಕ್ಕಂಥ ಪ್ರತಿಫಲ ಎಂದರೆ ನಾವು ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ದುಡ್ಡನ್ನು ಅಪೇಕ್ಷೆಯನ್ನು ಮಾಡ್ತಾ ಇಲ್ಲ. ಜೊತೆಗೆ ನಾವು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಿಲ್ಲ. ಯಾಕಂದರೆ ನಾವು ಹೇಳುವಂಥ ವಿಚಾರ, ನಾವು ಹೇಳುವಂಥ ಒಂದು ವಿಷಯ ತಮಗೆ ಮನದಟ್ಟಾಗಿರಬೇಕು, ತಮಗೆ ಮನಸ್ಸಿಗೆ ಹತ್ತಿರಬೇಕು. ತಮಗೆ ಏನೋ ಒಂದು ತಾವು ಸಾಧನೆ ಮಾಡುವಂಥ ಹಾದಿಯಲ್ಲಿ ನಮ್ಮದು ಕೂಡ ಒಂದೆರಡು ಅದೇನಪ್ಪ ಅಂತಂದರೆ ಮೆಟ್ಟಿಲುಗಳು ಆಗಲಿಕ್ಕೆ ಸಹಕಾರಿ ಆಗ್ತಿತ್ತಂದರೆ ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಅತ್ಯಂತ ಅವಶ್ಯಕವಾಗಿರುವಂತಹ ತಮ್ಮ ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಅಂದರೆ ಸೋಮವಾರದಿಂದ ಅತ್ಯಂತ ಮನೋಜ್ಞವಾಗಿರ್ತಕ್ಕಂಥ ಕ್ಲಾಸ್ಗಳು ಆರಂಭವಾಗ್ತವೆ. ಇನ್ನೊಂದು ಖುಷಿ ವಿಚಾರ ಏನಂದರೆ ದಿನಾಂಕ 9/12/2024ರಿಂದ ದಿನಾಂಕ 12/12/2024ರಲ್ಲಿ ಏನಾಗುತ್ತೆ ಅಂದರೆ ಎಕನಾಮಿಕ್ಸ್ನ ಮೆಗಾ ಮ್ಯಾರಥಾನ್ ವಿಡಿಯೋ ಬರಲಿದೆ. ಅದನ್ನು SSM ಸರ್ ಅವರು ಅತ್ಯಂತ ಮನೋಜ್ಞವಾಗಿ ರೂಪಿಸಿದ್ದಾರೆ ಮತ್ತು ಆ ಒಂದು ಕಾರ್ಯ ಚಾಲ್ತಿಯಲ್ಲಿದೆ. ಸುಮಾರು 4ರಿಂದ 5 ಗಂಟೆಗಳವರೆಗಿನ ತರಗತಿಯನ್ನು 4ರಿಂದ 5 ಗಂಟೆಗಳ ಒಂದು ತರಗತಿಯನ್ನು ತಮಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನೀಡಲಿದ್ದಾರೆ. ಓಕೆನಾ. ಜೊತೆಗೆ ಅದು ಲೈವ್ ಕೂಡ ಇರುವಂಥದ್ದು. ಜೊತೆಗೆ ಆ ಒಂದು ತರಗತಿಗಳು ದಿನಾಂಕ 9/12/2024ರಿಂದ ದಿನಾಂಕ 12/12/2024 ಒಳಗಾಗಿ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಲ್ಲ ಒಂದು ಪ್ರಯತ್ನಗಳು ಮತ್ತು ಆ ಒಂದು ತಾವು ಕಾಯ್ದುಕೊಳ್ಳುವಂಥ ಒಂದು ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ಆ ಸಂಪೂರ್ಣವಾಗಿರ್ತಕ್ಕಂಥ ಎಕನಾಮಿಕ್ಸ್ ಆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ಯಾಕೇಜನ್ನು SSM ಸರ್ ಅವರು ಅತ್ಯಂತ ಮನೋಜ್ಞವಾಗಿ ರೂಪಿಸಲಿದ್ದಾರೆ. ಆ ಕಾರ್ಯವು ಕೂಡ ಚಾಲ್ತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ನಾವು 9ನೇ ತಾರೀಕಿನಿಂದ ಕೂಡ ನಾವು ಒಂದು ತರಗತಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸುಮಾರು 3 ತಿಂಗಳವರೆಗೂ ಕೂಡ ಲೈವ್ ಸ್ಟ್ರೀಮ್ಗಳಿರ್ತವೆ. ಜೊತೆಗೆ ಸಮಯಕ್ಕೆ ಅನುಸಾರವಾಗಿ ಅಂದರೆ ಸಾಯಂಕಾಲ 6 ಗಂಟೆಗೆ ತರಗತಿಗಳು ಅಪ್ಲೋಡ್ ಆಗಿರ್ತವೆ. ಅದನ್ನು ತಾವು ತಮ್ಮ ಒಂದು ಮೊಬೈಲ್ ಅಥವಾ ಸಿಸ್ಟಮ್ನಲ್ಲಿ ನೋಡಿಕೊಳ್ಳಬಹುದು. ಜೊತೆಗೆ ಮುಂದಿನ ಒಂದು ದಿನಗಳಲ್ಲಿ ಬೆಳಿಗ್ಗೆ 9 ಗಂಟೆಗೂ ಕೂಡ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ತಕ್ಕಂಥ ವಿಚಾರಗಳು ದಿನಾಂಕ 9/12/2024ರಿಂದ 9 ಗಂಟೆಗೆ ಸತತ 3 ತಿಂಗಳವರೆಗೂ ಕೂಡ 9 ಗಂಟೆಗೆ ನಮ್ಮ ಒಂದು ತರಗತಿಗಳು ತಮಗೆ ಅವೈಲೇಬಲ್ ಇರುತ್ತೆ. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ತಮಗೆ ಅವೈಲೇಬಲ್ ಇರುತ್ತೆ. ಜೊತೆಗೆ ಇನ್ನಿತರ ಎಕನಾಮಿಕ್ಸ್ ಆಗಿರ್ಬೋದು, ಆಮೇಲೆ ನಾನು ಈಗ ಫ್ಯಾಕಲ್ಟಿ ಯಾರು ಇಲ್ಲ ಅಂದರೆ ಇವಾಗ ಇದ್ದಾರೆ, ಬಟ್ ಏನಾಗುತ್ತೆ ಅಂದರೆ ಚೂರು ಲೇಟ್ ಆಗುತ್ತೆ. ಅಂದರೆ ಸುಮಾರು ಒಂದು 15 ದಿನಗಳ ನಂತರ ಸೈನ್ಸು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಕಂಪ್ಯೂಟರ್ ಮತ್ತು ಭೂ ಸುಧಾರಣೆಯನ್ನು ಬೋಸಿಂ ಸರ್ ಅವರೇ ಮುಂದಿನ ದಿನಗಳಲ್ಲಿ ನಡೆಸಿಕೊಡ್ತಾರೆ. ಯಾಕಂದರೆ ಯಾವುದೇ ಒಂದು ವಿಚಾರವನ್ನು ತಮಗೆ ಹೇಳಬೇಕಂದ್ರೆ ಸ್ವಲ್ಪ ನಮಗೂ ಕೂಡ ಸಮಯ ಬೇಕಾಗುತ್ತೆ. ಜೊತೆಗೆ ಆ ಸಮಯಕ್ಕನುಸಾರವಾಗಿ ಎಲ್ಲ ಒಂದು ಫ್ಯಾಕಲ್ಟಿಗಳು ಅತ್ಯಂತ ಮನೋಜ್ಞವಾಗಿ ಮತ್ತು ಅತ್ಯಂತ ತಮ್ಮ ಸಮಯವನ್ನು ಕೊಟ್ಬಿಟ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿದಿನವೂ ಕೂಡ ನಮ್ಮ ಒಂದು ತರಗತಿಗಳನ್ನು ತಮಗೆ ಕೇಳಲಿಕ್ಕೆ ಸಾಧ್ಯ ಆಗಿರಬೇಕು. ನಮ್ಮ ಒಂದು ತರಗತಿಗಳು ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಇಷ್ಟ ಆಗ್ತಾ ಇದ್ದರೆ ಅದನ್ನು ಯೂಸ್ ಮಾಡಿಕೊಳ್ಳುವಂತಹ ಫ್ರೆಂಡ್ಸ್ಗಳಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ಎಲ್ಲ ಫ್ಯಾಕಲ್ಟಿಗಳಿಗೂ ಕೂಡ ತಮ್ಮಿಂದ ಒಂದು ಅತ್ಯಂತ ಸುಂದರವಾಗಿರುವಂಥ, ಮನೋಜ್ಞವಾಗಿರುವಂಥ ಮತ್ತು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಯುತ್ತರ ಮತ್ತು ಕಮೆಂಟ್ಗಳು ಬರ್ತವೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಜೊತೆಗೆ ಎಲ್ಲ ಫ್ಯಾಕಲ್ಟಿಗಳು ಅತ್ಯಂತ ಮನೋಜ್ಞವಾಗಿ ಮುಂದಿನ ದಿನಗಳಲ್ಲಿ ತರಗತಿಯನ್ನು ತೆಗೆದುಕೊಳ್ತಾರೆ. ಎಲ್ಲರೂ ಕೂಡ ಜಾಯ್ನ್ ಆಗಿ, ಎಲ್ಲರೂ ಕೂಡ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ. ನಾವು ಮಾಡ್ತಾ ಇರ್ತಕ್ಕಂಥ ಕ್ಲಾಸ್ಗಳು ನಮಗಾಗಿ ಅಂತಕ್ಕಂಥದ್ದು 30% ಆದರೆ ನಿಮಗಾಗಿ ಅಂತಕ್ಕಂಥದ್ದು 70% ಮೀಸಲು ನಿಮಗಾಗಿ ಇಡ್ತಾ ಇರ್ತಕ್ಕಂಥದ್ದು. ನಮ್ಮ ಸಮಯವನ್ನು, ನಮ್ಮ ಒಂದು ಫ್ಯಾಕಲ್ಟಿಯ ಎಲ್ಲ ವಿಷಯ ವಿಚಾರಗಳನ್ನು ಎಲ್ಲವನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಜಾಯ್ನ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ಹೊಂದಿರತಕ್ಕಂತಹ ನಮ್ಮ ಒಂದು ಗುರಿ ಏನಿದೆ, ಈಗ ಸುಮಾರು 3ರಿಂದ 4 ತಿಂಗಳವರೆಗೂ ನಮ್ಮ ಒಂದು ಏನು ಗುರಿ ಇದೆ, ಆ ಎಲ್ಲ ಗುರಿಗಳನ್ನು ಈಡೇರಿಸಲಿಕ್ಕೆ
ತಮ್ಮ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ನಮ್ಮೊಂದಿಗಿನ ಜೋಡಣೆ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ತರಗತಿಗಳನ್ನು ಹಾಕುವುದಕ್ಕಿಂತ ಮುಂಚಿತವಾಗಿ ನಮ್ಮ ತರಗತಿ ಅಪ್ಲೋಡ್ ಹಾಕುವುದಕ್ಕಿಂತ ಮುಂಚಿತವಾಗಿ ತಮಗೆ ನೋಟಿಫಿಕೇಶನ್ ಬರಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಂಡ ನಂತರವೂ ಕೂಡ ತಮಗೆ ಒಂದು ತರಗತಿಗಳು ಬೇಕಂದರೆ ನಮ್ಮ ಪ್ಲೇಲಿಸ್ಟ್ ಇದೆ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅತ್ಯಂತ ಮನೋಜ್ಞವಾಗಿ ಮುಂದುವರಿಬೇಕಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಜೊತೆಗೆ ಅದರ ಒಂದು ಉಪಯೋಗ ನಿಮಗೂ ಇದೆ, ನಮಗೂ ಇದೆ. ಆದರೆ ನಾವು ನಮ್ಮ ಸಮಯವನ್ನು ನಿಮಗಾಗಿ ವ್ಯರ್ಥ ಮಾಡ್ತಾ ಇದ್ದೀವಿ. ವ್ಯರ್ಥ ಅಂದರೆ ಅದು ನಮಗೆ ಖುಷಿ ಇದೆ, ಅದು ನಮಗೆ ಖುಷಿ ಇದೆ. ನಮ್ಮ ಸಮಯವನ್ನು ನಿಮಗೆ ಕೊಡ್ತಾ ಇದ್ದೇವೆ, ನಮಗೆ ಖುಷಿ ಇದೆ. ನಮಗೇನು ಖುಷಿ ಇದೆ ಅಂದರೆ ನಿಮ್ಮಿಂದ ಒಂದು ಮನೋಜ್ಞವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಮತ್ತು ಒಂದು ಸಂಬಂಧತೆಯನ್ನು ಹೊಂದಿಕೊಳ್ಳುವಂಥ ವಿಚಾರ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅತ್ಯಂತ ಮನೋಜ್ಞವಾಗಿರ್ತಕ್ಕಂಥ ತರಗತಿಗಳು ನಿಮಗೆ ನಮ್ಮ ಕಡೆಯಿಂದ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಮೂಲಕ ಬರ್ತಾ ಹೋಗ್ತವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಅಲ್ಲಿಯವರೆಗೂ ಕೂಡ ಎಲ್ಲರೂ ಆರೋಗ್ಯವಾಗಿರಿ, ಸುಖಕರವಾಗಿರಿ, ಶಾಂತಿಯುತವಾಗಿರ್ರಿ. ಅತ್ಯಂತ ಏನಪ್ಪ ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರಿ, ಅಧ್ಯಯನವನ್ನು ಮಾಡ್ತಾ ಇರಿ. ಇನ್ನು ಹಲವು ಎಕ್ಸಾಮ್ಗಳಿಗೆ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ತಯಾರಿಯನ್ನು ಮಾಡಿ ಕೊಡಲಿದ್ದೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಈ ತರಗತಿಯನ್ನು, ಈ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ದಿನಗಳಲ್ಲಿ ತರಗತಿಯ ಮೂಲಕ ತಮ್ಮೊಂದಿಗೆ ಹಾಜರಾಗ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು.